ಸಾಮ್ಯತೆ ಇಲ್ಲ. ಅದು ರಾಮಾಚಾರ್ಯಲ್ಲಿ ಹೇಳಿದ್ದು ಬೇರೆ ಎಮೋಷನ್. ಇದು ಒಂದು ಫಾದರ್ ಸನ್ ಲವ್ ಸ್ಟೋರಿ ಅನ್ಬೋದು ನೀವು ಯುವನ. ಅಂದ್ರೆ ಅಷ್ಟು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇರ್ತವೆ, ಅಷ್ಟು ಜಗಳಗಳಿರ್ತವೆ, ಮತ್ತು ಅಷ್ಟೇ ದೊಡ್ಡ ಬಾಂಡ್ ಅದರಿಂದ ಬೆಳೆದಿದೆ. ಸೊ ಅದೊಂದು ನ್ಯೂ ಏಜ್ ಫಾದರ್ ಸನ್ ಕಥೆ ಇದು. ಸೊ ನಾವು ಫಸ್ಟ್ ಹಾಫ್ನ ಡಿಸೈನ್ ಮಾಡೋ ರೀತಿ ಯೂತ್ ಡ್ರಿವನ್. ನೀವು ನೋಡಿದಂಗೆ ಮುಂದೆ ಹಿಂದಿನ 2 ಹಾಡುಗಳು ಬಂತಲ್ಲ, ಟೀಸರ್ ಬಂತಲ್ಲ, ಆ ಥರದ್ದು ಟ್ರೈಲರ್ ಬಂದಾಗ ನಿಮ್ಗೆ ಅರ್ಥ ಆಗ್ಬಿಡುತ್ತೆ. ಇದು ಒಂದು ನಮಗೆ ಜಗತ್ತಿಗೆ ಪರಿಚಯಿಸೋ ತಾಯಿ, ಬದುಕಿಗೆ ಪರಿಚಯಿಸೋ ತಂದೆ. ಸೊ ಆ ಬದುಕಿಗೆ ಪರಿಚಯಿಸೋ ಒಂದು ತಂದೆ ಮತ್ತು ಆಮೇಲೆ ಆ ಜರ್ನಿಲಿರುವಂಥ ಮಗ, ಇದನ್ನು ತುಂಬಾ ಏನೋ ಔಟ್ ಆಫ್ ದಿ ಬಾಕ್ಸ್ ಕತೆ ಅಲ್ಲ ಇದು. ಇದರಲ್ಲಿ ಬಂದೋಗೋ ಮಾತುಕತೆಗಳು ನೀವು ನಿಮ್ಮ ತಂದೆ ಹತ್ರ ಮಾತಾಡಿರ್ತೀರ, ನಾನು ಮಾತಾಡಿರ್ತೀನಿ. ಆ ಥರದ್ದೊಂದು ಸಿನಿಮಾ ಯುವ. ಒಂದು ಫ್ಯಾಮಿಲಿ ಸುತ್ತ, ಅಂದ್ರೆ ಒಂದು ಪಕ್ಕಾ ಮಿಡಲ್ ಕ್ಲಾಸ್ ಎಂಟರ್ಟೈನ್ಮೆಂಟ್ ಇರುವಂತ ಸಿನಿಮಾ. ಅಂದ್ರೆ ಒಂದು ಮಿಡಲ್ ಕ್ಲಾಸ್ ಬದುಕು ಮತ್ತು ಅಲ್ಲಿರುವಂತ ಸಂಬಂಧದಲ್ಲಿರುವಂತ ಸಂಘರ್ಷಗಳು ಮತ್ತು ತಂದೆ ಮಗನ ಮಧ್ಯೆ ಇರುವಂತ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ಬೋದು, ಜಗಳ ಆಗ್ಬೋದು, ವಾದ ವಿವಾದ ಆಗ್ಬೋದು, ಮತ್ತು ಅದರಿಂದ ಇರೋ ದೊಡ್ಡ ಒಂದು ಕಾಳಜಿ, ಪ್ರೀತಿ, ಅದರ ರಿಯಲೈಸೇಷನ್ನೇ ಯುವ. ಸೊ ಅದನ್ನ ಈ ಹಾಡು ಸಿನಿಮಾದ ಬಹಳ ಕ್ರೂಷಲ್ ಹಾಡು. ಸೊ ಈ ಹಾಡಿಂದನೇ ಸಿನಿಮಾದ ತಿರುವು. ಇಲ್ಲಿಂದ ಕ್ಯಾರೆಕ್ಟರ್ ಬದಲಾಗುತ್ತೆ, ಗ್ರಾಫ್ ಬದಲಾಗುತ್ತೆ, ಇಲ್ಲಿಂದ ಒಂದು ಜರ್ನಿನೇ ಬೇರೆ ಆಗುತ್ತೆ. ಸೊ ಅದರ ಮುನ್ನುಡಿಯಾಗಿ ಈ ಹಾಡು. ಆಮೇಲೆ ಇಲ್ಲಿ ಅಪ್ಪುಗೆ ಅನ್ನೋ ವರ್ಡ್ ಯಾಕೆ ಬಂತು ಅಂದ್ರೆ, ನಿಮಗೆ ಗೊತ್ತಿರೋ ಹಾಗೆ ಒಂದು ಹಗ್, ಒಂದು ತಪ್ಪಿಕೊಂಡ್ರೆ ಒಂದು ಅಪ್ಪುಗೆಯಲ್ಲಿ ಎಷ್ಟೋ ಗೊಂದಲಗಳು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳು ಕಳೆದೋಗ್ಬಿಡ್ತವೆ. ಈಗ ಒಂದು ಫ್ರೆಂಡ್ಶಿಪ್ ಅಲ್ಲಿ ತಗೊಳ್ಳಿ ಅಥವಾ ಮನೇಲಿ ತಗೊಳ್ಳಿ, ಅದರಲ್ಲೂ ತಂದೆ ಮತ್ತು ಮಗನ ಸಂಬಂಧ ಎಲ್ಲಾರು 90% ಆಫ್ ದಿ ಮನೆಗಳಲ್ಲಿ ಅದು ಫ್ರೆಂಡ್ಶಿಪ್ ತರ ಇರೋದಿಲ್ಲ. ಒಂದು ಫಾದರ್ ಯಾವಾಗಲೂ ಒಬ್ಬ ಇಂಟ್ರೋವರ್ಟ್, ಏನು ಹೇಳ್ಕೊಳಲ್ಲ. ಸೊ ಆ ತರ ಇದ್ದಾಗ ಒಂದು ಆ ತಂದೆ ತ್ಯಾಗಗಳು, ಆ ತಂದೆ ಸ್ಯಾಕ್ರಿಫೈಸ್ಗಳನ್ನ ಅರ್ಥ ಆದಾಗ ಅವನಿಗೆ ಫಸ್ಟ್ ತಂದೆನೋಗಿ ಹಗ್ ಮಾಡ್ಬೇಕನ್ಸುತ್ತೆ. ಈಗ ನಮ್ಗೂ ಅಷ್ಟೇ, ಯಾವ್ದೋ ಒಂದು ಮಾತೇನೋ ಅನ್ಬಿಟ್ಟಿರ್ತೀವಿ ಅಥವಾ ತಲೆಲೇನೋ ಅದೇ ಓಡ್ತಾ ಇರುತ್ತೆ. ಇಲ್ಲ ನಾವು ಮದುವೆ ಆಗಿ ಅಪ್ಪಂದ್ರಾದ್ಮೇಲೆ ನಮಗದು ರಿಯಲೈಸ್ ಆಗುತ್ತೆ. ಸೊ ಆ ತರ ತಂದೆ ನೆನಪಾದಾಗ ಫಸ್ಟ್ ಅನ್ಸೋದು ಒಂದು ಹಗ್ ಕೊಡ್ಬೇಕು ಅಂತ. ಸೊ ಒಂದು ಅಪ್ಪುಗೆ ಅಷ್ಟು ಮುಖ್ಯ ಒಂದು ಸಂಬಂಧದಲ್ಲಿ ಒಂದು ಹಗ್. ಸೊ ಆ ಒಂದು ಹುಕ್ ವರ್ಡ್ ಸಿಕ್ಕಿದಾಗ ನನಗೆ ಇನ್ನೊಂದು ತುಂಬಾ ಕಾಡಿದ್ದು ಅನದರ್ ಡೈಮೆನ್ಷನ್ ಅಂದ್ರೆ ಅಪ್ಪು ಸರ್. ಸೊ ಒಂದು ತಂದೆಯಾಗಿ ಏನೇನು ಕಾಂಟ್ರಿಬ್ಯೂಷನ್, ಮಕ್ಕಳಿಗೆ ಯಾವ ಜವಾಬ್ದಾರಿಯಿಂದ ಇರ್ಬೋದು, ಯಾವ ತರ ಫ್ಯಾಮಿಲಿಗೆ ಟೈಮ್ ಕೊಡಬೇಕು ಅನ್ನೋದನ್ನು ಅವರೂ ಅದನ್ನ ಅಂದ್ರೆ ಸಮಾಜಕ್ಕೆ ಹೇಳಿ ಹೋಗಿದಾರಲ್ಲ. ಸೊ 2 ಆಂಗಲ್ ತುಂಬಾ ಕಾಡ್ತಿತ್ತು. ಬಟ್ ಇದು ಕತೆಗೆ ಪ್ಯೂರ್. ಆಮೇಲೆ ನೀವು ನೋಡ್ದಂಗೆ ಸಿನಿಮಾ ಸ್ಟಿಲ್ಸ್ ಯಾವುದು ಯೂಸ್ ಮಾಡಿಲ್ಲ, ಎಲ್ಲವೂ ಕಾರ್ಟೂನು. ಯಾಕಂದ್ರೆ ಇದು ಈ ತಂದೆ ಮಗನ್ಗೆ ಅಷ್ಟೇ ಸಂಬಂಧಪಟ್ಟಿದ್ದಲ್ಲ. ಇದು ಜನರಲೈಸ್ ಥಾಟ್. ನೀವು ಲಾಸ್ಟ್ ಅಲ್ಲಿ ನೋಡಿದ್ರೆ ಕಟ್ಟಿಂಗ್ ಕರ್ಕೊಂಡೋದಾಗ ಅಳ್ತಿರ್ತಾನೆ, ಆಮೇಲೆ ಸೈಕಲ್ ಹೇಳ್ಕೊಡ್ತಿರ್ತಾನೆ, ಆಮೇಲೆ ಎಲ್ಲ ಮೂಮೆಂಟ್ಸು ನಾವೆಲ್ಲ ಕಳೆದಿರುವಂತ ಕ್ಷಣಗಳೇ. ಸೊ ಅದು ಹೆಚ್ಚು ಹೈಲೈಟ್ ಆಗ್ಬೇಕು ಅಂತಾನೆ ನಾವು ಎಲ್ರಿಗೂ ಕನೆಕ್ಟ್ ಆಗ್ಬೇಕು. ಇದು ಸಿನಿಮಾಗೆ ಸೀಮಿತ ಆಗ್ಬಾರ್ದು ಹಾಡು ಅಂತ ಈ ಒಂದು ಸ್ಕೆಚ್ ಮೂಲಕ ಹೋಗಿದ್ದೀವಿ. ಮತ್ತೆ ಮಕ್ಳಿಗೆ ಬೇಗ ಅಪೀಲ್ ಆಗತ್ತೆ, ಸೊ ಮಕ್ಳಿಗೆ ಬೇಗ ಅರ್ಥ ಆಗತ್ತೆ ಅಂತ. ಸೊ ನಿಮ್ಗೆಲ್ಲರಿಗೂ ಹಾಡು ಇಷ್ಟ ಆಯ್ತು ಅಂತ ನಾನು ಭಾವಿಸ್ತೀನಿ. ಥ್ಯಾಂಕ್ ಯು.